ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ನಿಶಾ. 2-3 ದಿನಗಳಲ್ಲೇ ಬೊಮ್ಮಾಯಿ ಸಂಪುಟಕ್ಕೆ ಸರ್ಜರಿ ಆಗಿತ್ತಾ? ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಬಿಎಸ್ವೈ ಕೊಟ್ಟ ಸುಳಿವೇನು? ಸ್ಥಳ ಮಹಜರು ವೇಳೆ ಆರೋಪಿ ತೆರೆದಿಟ್ಟ ಡೀಲ್ ಸೀಕ್ರೆಟ್ ಏನು? ಸಚಿವ ಅಶ್ವಥ್ ನಾರಾಯಣ್ಗೆ ಡಿಕೆಶಿ ಮತ್ತೆ ಟಾಂಗ್ ಕೊಟ್ಟಿದ್ದೇಗೆ? ಈ ಸುದ್ದಿಯನ್ನ ನೋಡೋಣ. ರಾಜ್ಯ ಸಚಿವ ಸಂಪುಟ ಸರ್ಜರಿಗೆ ಕೂಡಿ ಬಂತ ಮುಹೂರ್ತ. ಕ್ಯಾಬಿನೆಟ್ ಪುನಾರಚನೆ ಬಗ್ಗೆ ಬಿಎಸ್ವೈ ಕೊಟ್ಟ ಸುಳಿವೇನು? ಸಿಎಂ ಬೊಮ್ಮಾಯಿ ಅವರನ್ನ ಅಮಿತ್ ಶಾ ಹಾಡಿ ಹೊಗಳಿದ್ದೇಗೆ? ನೋಡೋಣ ಚಾಣಕ್ಯ ಸೂತ್ರ ನ್ಯೂಸ್ ಟಾಪ್ 9 ನಲ್ಲಿ. ಸಚಿವ ಸಂಪುಟ ವಿಸ್ತರಣೆ ಪುನಾರಚನೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದ್ದು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸುಳಿವು ನೀಡಿದ್ದಾರೆ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗೋದು ನಿಶ್ಚಿತ. ಇನ್ನು 2-3 ದಿನದಲ್ಲಿ ವಿಸ್ತರಣೆ ಆಗಲಿದೆ ಅಂತ ಬೆಂಗಳೂರಿನಲ್ಲಿ ಬಿಎಸ್ವೈ ಹೇಳಿದ್ದಾರೆ. ಅಲ್ಲದೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾಗೋದಿಲ್ಲ, ಸಿಎಂ ಬಸವರಾಜ ಬೊಮ್ಮಾಯಿ ಬದಲಾವಣೆ ಇಲ್ಲ, ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ತಿಳಿಸಿದ್ದಾರೆ. ರಾಜ್ಯ ಸಚಿವ ಸಂಪುಟ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ಕೇಂದ್ರ ಸಚಿವ ಅಮಿತ್ ಶಾ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆಗೆ ಅಸ್ತು ಎನ್ನಲಿದ್ದಾರೆ ಅಂತ ಹೇಳಲಾಗ್ತಿದೆ. ಬೊಮ್ಮಾಯಿ ಕ್ಯಾಬಿನೆಟ್ನಿಂದ ಹಿರಿಯರಿಗೆ ಕೂಗ್ ಕೊಟ್ಟು ಹೊಸಬರಿಗೆ ಅವಕಾಶ ಸಿಗೋದು ಪಕ್ಕಾ ಆಗಿದೆ. ಸಿಎಂ ಬದಲಾವಣೆ ಇಲ್ಲದೆ ಸಂಪುಟಕ್ಕೆ ಫುಲ್ ರಿಪೇರಿ ಮಾಡಲಿದ್ದಾರೆ. ಈ ಬಗ್ಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸುಳಿವು ನೀಡಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ರೇಸ್ ಕೋರ್ಸ್ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ನಿಗದಿಯಾಗಿದ್ದ ವಿಶೇಷ ಸಭೆ ರದ್ದಾಗಿದೆ. ಆದರೆ ಭೋಜನ ಕೂಟದ ಬಳಿಕ ಸಿಎಂ ಅಧಿಕೃತ ನಿವಾಸದಲ್ಲೇ ಅಮಿತ್ ಶಾ ಅನೌಪಚಾರಿಕ ಸಭೆ ನಡೆಸಲಿದ್ದಾರೆ. ಭೋಜನದ ನಂತರ ಇವತ್ತು ಲಭ್ಯವಿರುವ ಪ್ರಮುಖರ ಜೊತೆ ಚರ್ಚಿಸಲಿದ್ದಾರೆ. ಸಿಎಂ ನಿವಾಸದಲ್ಲಿ ಶಾಸಕರು, ಸಂಸದರು, ಸಚಿವರು ಮತ್ತು ಕೋರ್ ಕಮಿಟಿ ಸದಸ್ಯರು ಮತ್ತು ಪಕ್ಷದ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಅಮಿತ್ ಶಾ ಭಾಷಣ ಮಾಡುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಡಿ ಹೊಗಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಲೋಕಪ್ರಿಯ ಮುಖ್ಯಮಂತ್ರಿ ಅಂತ ನೃಪತುಂಗ ವಿವಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಹೇಳಿದ್ರು. ಅಲ್ಲದೆ ಮೋದಿ ಸರ್ಕಾರದಲ್ಲಿ ಹೊಸ ವಿವಿಗಳನ್ನ ಸ್ಥಾಪನೆ ಮಾಡಿದ್ದೇವೆ. ದೇಶದ ಗಡಿ ವಿವಾದದಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದು, ಮೋದಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ರು. ಭಾರತವನ್ನ ಇಂಡಸ್ಟ್ರಿ ಹಬ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿಗೆ ಪ್ರಧಾನಿ ನರೇಂದ್ರ ಮೋದಿ ಕ್ರಮ ವಹಿಸಿದ್ದಾರೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕಪೋಲ ಕಲ್ಪಿತ ಅಷ್ಟೇ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಕಾಮನ್ ಮ್ಯಾನ್ ಸಿಎಂ, ನರೇಂದ್ರ ಮೋದಿ ನಾಯಕತ್ವದಲ್ಲಿ ಒಳ್ಳೆ ಆಡಳಿತ ನೀಡುತ್ತಾ ಇದ್ದಾರೆ. ಸಿಎಂ ಮುಂದುವರಿಕೆ ಜನರ ಬಯಕೆ ಕೂಡ ಆಗಿದೆ. ಹೀಗಾಗಿ ಕಾಲ್ಪನಿಕ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತ ಅರುಣ್ ಸಿಂಗ್ ತಿಳಿಸಿದ್ದಾರೆ. ಅಲ್ಲದೆ ಜನ ಮತ್ತೆ ಬೊಮ್ಮಾಯಿ ಸಿಎಂ ಆಗಲಿ ಅಂತ ಬಯಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲೇ ಹೋಗಬೇಕು ಅನ್ನೋದು ಜನತೆಯ ಬಯಕೆಯಾಗಿದೆ. ಸಂಪುಟ ಪುನಾರಚನೆ ಸಿಎಂ ವಿವೇಚನೆಗೆ ಬಿಟ್ಟ ವಿಚಾರ ಅಂತ ಅರುಣ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಭೇಟಿ ಕುತೂಹಲ ಮೂಡಿಸಿದ್ದು, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗತ್ತಾ ಅನ್ನುವ ಪ್ರಶ್ನೆ ಉದ್ಭವಿಸುವಂತೆ ಮಾಡಿದೆ. ಸಚಿವ ಸಂಪುಟಕ್ಕೆ ಸರ್ಜರಿಯೋ ಪುನಾರಚನೆಯೋ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ನಾಯಕತ್ವ ಬದಲಾವಣೆ ಸದ್ಯಕ್ಕೆ ಅನುಮಾನ ಎನ್ನಲಾಗ್ತಿದೆ. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಯ ಪ್ರಶ್ನೆನೇ ಇಲ್ಲ, ಯಾರು ಮುಖ್ಯಮಂತ್ರಿ ಆಗುವ ಕನಸು ಕಾಣಬೇಡಿ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಟಿವಿ9 ಜೊತೆ ಮಾತನಾಡಿದ ಅವರು, ಅಮಿತ್ ಶಾ ಬಂದಿದ್ದಾರೆ ಅಂದ್ರೆ ಕಾಂಗ್ರೆಸ್ ತಿಪ್ಪರ್ಲಾಗ ಹಾಕಿದ್ರು ಗೆಲುವು ನಮ್ಮದೇ. ಸಿಎಂ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಎದುರಿಸುತ್ತೇವೆ. ಬೊಮ್ಮಾಯಿಗೆ ಕೇಂದ್ರದ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳುವ ಮೂಲಕ ಸಿಎಂ ಬದಲಾವಣೆ ಎನ್ನುವವರಿಗೆ ಟಾಂಗ್ ಕೊಟ್ರು. ನಳಿನ್ ಕುಮಾರ್ ಕಟೀಲು ಅವರೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಸಚಿವ ಆರ್ ಅಶೋಕ್ ಸ್ಪಷ್ಟಪಡಿಸಿದ್ದಾರೆ. ಆದರೆ ನಾಯಕತ್ವ ಬದಲಾವಣೆಯ ಬಗ್ಗೆ ಬಿಎಲ್ ಸಂತೋಷ್ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ. ಬಸವರಾಜ ಹೊರಟ್ಟಿ ಬಿಜೆಪಿ ಸೇರಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಅಶೋಕ್ ತಿಳಿಸಿದ್ರು. ಬಸವ ಜಯಂತಿ ಹಿನ್ನೆಲೆ ಬಸವೇಶ್ವರರ ಪ್ರತಿಮೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಲಾರ್ಪಣೆ ಮಾಡಿದ್ರು. ಬೆಂಗಳೂರಿನ ಚಾಲುಕ್ಯ ವೃತ್ತದಲ್ಲಿ ಇರುವ ಬಸವೇಶ್ವರ ಪ್ರತಿಮೆಗೆ ನಮನ ಸಲ್ಲಿಸಿದ್ದು ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಸಚಿವರಾದ ಆರಗ ಜ್ಞಾನೇಂದ್ರ, ವಿ ಸುನಿಲ್ ಕುಮಾರ್ ಉಪಸ್ಥಿತರಿದ್ದರು. ಅಮಿತ್ ಶಾಗೆ ಬಸವೇಶ್ವರರ ಪುತ್ಥಳಿ ನೀಡಿ ಗೌರವಿಸಲಾಯಿತು. ಪಿಎಸ್ಐ ಡೀಲ್ ಕೇಸ್ನಲ್ಲಿ ತಂದೆ ಮಗನನ್ನ ಅರೆಸ್ಟ್ ಮಾಡಿದ್ದೇಕೆ? ಸ್ಥಳ ಮಹಜರು ವೇಳೆ ಆರೋಪಿ ಬಿಚ್ಚಿಟ್ಟ ಡೀಲ್ ಸೀಕ್ರೆಟ್ ಏನು? ಕಟ್ಟಡ ಸಾಮಗ್ರಿ ಪೂರೈಕೆದಾರನಾಗಿದ್ದ ಶರಣಪ್ಪ ಡೀಲ್ ಕುದುರಿಸಿದ್ದು ಹೇಗೆ? ನೋಡೋಣ ಪಿಎಸ್ಐ ಡೀಲ್ ನ್ಯೂಸ್ ಟಾಪ್ 9 ನಲ್ಲಿ.
ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮದಲ್ಲಿ ತೊಡಗಿದ್ದ ತಂದೆ ಮತ್ತು ಪುತ್ರನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪುತ್ರ ಪ್ರಭುಗೆ ಪಿಎಸ್ಐ ಹುದ್ದೆ ಕೊಡಿಸಲು ಶರಣಪ್ಪ 50 ಲಕ್ಷ ಹಣ ನೀಡಿದ್ದಾರೆ ಎನ್ನಲಾದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಅಕ್ರಮವಾಗಿ ಪರೀಕ್ಷೆ ಬರೆದು ಪ್ರಭು ಪಿಎಸ್ಐ ಹುದ್ದೆಗೆ ಸೆಲೆಕ್ಟ್ ಆಗಿದ್ದು, ಈ ಬಗ್ಗೆ ನಿನ್ನೆ ಸಿಐಡಿ ಪೊಲೀಸರು ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು. ಹೀಗಾಗಿ ತಂದೆ ಮಗನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಕ್ರಮವಾಗಿ ಪಿಎಸ್ಐ ಹುದ್ದೆಗೆ ಆಯ್ಕೆಯಾಗಿದ್ದ ಆರೋಪಿ ಪ್ರಭುನನ್ನ ಪೊಲೀಸರು ಎಂಎಸ್ಐ ಕಾಲೇಜಿಗೆ ಕರೆತಂದು ಸ್ಥಳ ಮಹಜರು ಮಾಡಿದ್ರು. ಎಂಎಸ್ ಇರಾನಿ ಕಾಲೇಜಿನಲ್ಲಿ ಪಿಎಸ್ಐ ಪರೀಕ್ಷೆ ಬರೆದು ಪಿಎಸ್ಐ ಹುದ್ದೆಗೆ ಆಯ್ಕೆಯಾಗಿದ್ದ. ಹೀಗಾಗಿ ಕಲಬುರಗಿ ಸ್ಟೇಷನ್ ಬಜಾರ್ ಠಾಣೆ ಪೊಲೀಸರು ಸ್ಥಳ ಮಹಜರು ನಡೆಸಿದ್ರು. ಇನ್ನು ಪಿಎಸ್ಐ ಪರೀಕ್ಷೆ ಬರೆಯುವ ಮುನ್ನವೇ ಆರೋಪಿ ಪ್ರಭು ಪರೀಕ್ಷಾ ಕೇಂದ್ರಕ್ಕೆ ಡಿವೈಸ್ ಅನ್ನ ತಂದು ಇಟ್ಟಿದ್ದಂತೆ. ಯಾರಿಗೂ ಶಂಕೆ ಬಾರದಂತೆ ಒಂದು ದಿನ ಮೊದಲೇ ಡಿವೈಸ್ ಅನ್ನ ಬಚ್ಚಿಟ್ಟಿದ್ದಂತೆ. ಆ ಬಳಿಕ ಅನುಮಾನ ಬಾರದಂತೆ ಪಿಎಸ್ಐ ಎಕ್ಸಾಮ್ ಬರೆದು ಹುದ್ದೆಗೆ ಆಯ್ಕೆಯಾಗಿದ್ದ. 2021 ಅಕ್ಟೋಬರ್ನಲ್ಲಿ ನಡೆದಿದ್ದ ಪಿಎಸ್ಐ ಎಕ್ಸಾಮ್ ವೇಳೆ ಪೊಲೀಸರು ಮತ್ತು ಪರೀಕ್ಷಾ ಸಿಬ್ಬಂದಿಗೆ ಆರೋಪಿ ಪ್ರಭು ಯಾಮಾರಿಸಿದ್ದ. ಇಂದು ಸ್ಥಳ ಮಹಜರಿಗೆ ಕರೆದುಕೊಂಡು ಬಂದಾಗ ಪೊಲೀಸರ ಎದುರು ಅಕ್ರಮದ ಕೃತ್ಯವನ್ನ ಪ್ರಭು ಬಾಯ್ಬಿಟ್ಟಿದ್ದಾನೆ. ಹೇಗೆ ಅಕ್ರಮವಾಗಿ ಪರೀಕ್ಷೆ ಬರೆದೆ ಅನ್ನೋದನ್ನ ಪೊಲೀಸರ ಮುಂದೆ ತೋರಿಸಿದ್ದಾನೆ. ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಗೆ ಸೇರಿದ ಎಂಎಸ್ ಇರಾನಿ ಕಾಲೇಜಿನಲ್ಲಿ ಪ್ರಭು ಎಕ್ಸಾಮ್ ಬರೆದಿದ್ದ. ಪುತ್ರನಿಗೆ ಪಿಎಸ್ಐ ಹುದ್ದೆ ಕೊಡಿಸಲು ತಂದೆ ಶರಣಪ್ಪ ಡೀಲ್ ಕುದುರಿಸಿದ್ದ ಕಥೆ ರೋಚಕವಾಗಿದೆ. ಕಟ್ಟಡ ನಿರ್ಮಾಣ ಸಾಮಗ್ರಿ ಪೂರೈಕೆದಾರನಾಗಿದ್ದ ಶರಣಪ್ಪ ಕಿಂಗ್ ಪಿನ್ ರುದ್ರಗೌಡ ಪಾಟೀಲನ ಆಡಿಟರ್ ಚಂದ್ರಕಾಂತ ಕುಲಕರ್ಣಿಯ ಪರಿಚಯವಿತ್ತು. ಚಂದ್ರಕಾಂತ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಿಸುವ ವೇಳೆ ಕಟ್ಟಡದ ನಿರ್ಮಾಣಕ್ಕೆ ಸಾಮಗ್ರಿಯನ್ನ ಪ್ರಭು ತಂದೆ ಶರಣಪ್ಪ ಸರಬರಾಜು ಮಾಡಿದ್ರು. ಈ ವೇಳೆ ಚಂದ್ರಕಾಂತ್ ಬಳಿ ಪುತ್ರನಿಗೆ ಸರ್ಕಾರಿ ಕೆಲಸ ಬೇಕು ಅಂತ ಶರಣಪ್ಪ ಹೇಳಿದ್ದ. ಆ ಬಳಿಕ ಡೀಲ್ ಕುದುರಿಸಿ ಪ್ರಭು ಪಿಎಸ್ಐ ಎಕ್ಸಾಮ್ನಲ್ಲಿ ರ್ಯಾಂಕ್ ಬಂದು ಪಾಸ್ ಆಗಿದ್ದ. ಪಿಎಸ್ಐ ನೇಮಕಾತಿ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ಗೆ ಹೇಳಿ ಆಡಿಟರ್ ಚಂದ್ರಕಾಂತ್ 50 ಲಕ್ಷಕ್ಕೆ ಡೀಲ್ ಕುದುರಿಸಿದ್ದ. ಆ ಬಳಿಕ 2 ಕಂತುಗಳಲ್ಲಿ ಪ್ರಭು ತಂದೆ ಶರಣಪ್ಪ ಹಣ ಪಾವತಿಸಿದ್ರು. ಪರೀಕ್ಷೆಗೂ ಮೊದಲೇ 30 ಲಕ್ಷ ಹಣವನ್ನ ಶರಣಪ್ಪ ಚಂದ್ರಕಾಂತ್ಗೆ ನೀಡಿದ್ದ. ಆ ಬಳಿಕ ತಾತ್ಕಾಲಿಕ ಪಟ್ಟಿಯಲ್ಲಿ ಹೆಸರು ಬಂದ ನಂತರ 20 ಲಕ್ಷ ದುಡ್ಡನ್ನ ಕೊಟ್ಟಿದ್ದ. ಹೀಗೆ 2 ಕಂತಲ್ಲಿ ಒಟ್ಟು 50 ಲಕ್ಷ ರೂಪಾಯಿನ ಶರಣಪ್ಪ ಪಾವತಿಸಿದ್ದು, ಹಣ ಕೊಟ್ಟವರು ಮತ್ತು ಪಡೆದವರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಕಲಬುರಗಿಯಲ್ಲಿ 11 ಕೇಂದ್ರಗಳಲ್ಲಿ ನಡೆದಿದ್ದು, ಜಿಲ್ಲೆಯ 93 ಅಭ್ಯರ್ಥಿಗಳ ಹೆಸರು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿತ್ತು. ಇದೀಗ ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳಲ್ಲೂ ಅಕ್ರಮ ನಡೆದ ಶಂಕೆ ವ್ಯಕ್ತವಾಗಿದೆ. ಮುಖ್ಯವಾಗಿ ಜ್ಞಾನಜ್ಯೋತಿ ಎಂಎಸ್ಐ ಇರಾನಿ ಕಾಲೇಜಿನಲ್ಲಿ ಅಕ್ರಮ ನಡೆದಿರುವುದು ಮೇಲ್ನೋಟಕ್ಕೆ ಪತ್ತೆಯಾಗಿದ್ದು, ಉಳಿದ ಪರೀಕ್ಷಾ ಕೇಂದ್ರಗಳಲ್ಲೂ ಅಕ್ರಮ ನಡೆದ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಸಿಐಡಿ ಮಾಹಿತಿ ಕಲೆ ಹಾಕ್ತಿದೆ. ಕಲಬುರಗಿಯ ಎಂಎಸ್ಐ ಇರಾನಿ ಡಿಗ್ರಿ ಕಾಲೇಜಿನಲ್ಲಿ ಪಿಎಸ್ಐ ಪರೀಕ್ಷಾ ಅಕ್ರಮ ನಡೆದಿದ್ದು, ಇರಾನಿ ಕಾಲೇಜಿನಲ್ಲಿ ಪರೀಕ್ಷೆ ಬರೆದವರ ಪೈಕಿ 7 ಜನ ಪಿಎಸ್ಐ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. 7 ಮಂದಿ ಪೈಕಿ ಅಭ್ಯರ್ಥಿ ಪ್ರಭು ಎಂಬಾತನನ್ನ ಬಂಧಿಸಿದ್ದು, ಉಳಿದ 6 ಅಭ್ಯರ್ಥಿಗಳ ಬಗ್ಗೆ ಸಿಐಡಿ ಪರಿಶೀಲನೆ ನಡೆಸುತ್ತಿದೆ. ಉಳಿದ 6 ಮಂದಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಿದ್ದಾರಾ ಅಥವಾ ಅಕ್ರಮವಾಗಿ ಪರೀಕ್ಷೆ ಬರೆದು ಆಯ್ಕೆಯಾಗಿದ್ದಾರಾ ಅನ್ನೋದ್ರ ಬಗ್ಗೆ ಸಿಐಡಿ ತನಿಖೆ ನಡೆಸುತ್ತಿದೆ. ಪಿಎಸ್ಐ ನೇಮಕಾತಿಯ ಬಗ್ಗೆ ಮತ್ತಷ್ಟು ಅಕ್ರಮ ಬಯಲಾಗುವ ಸಾಧ್ಯತೆ ಇದೆ. ಪಿಎಸ್ಐ ನೇಮಕಾತಿ ಅಕ್ರಮದ ಕಿಂಗ್ ಪಿನ್ಗಳನ್ನ ಸಿಐಡಿ ಇಂದು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಮಹಿಳಾ ನಿಲಯದಿಂದ ಕರೆತಂದು ದಿವ್ಯಾ ಹಾಗರ್ಗಿ ಸೇರಿ ಅರ್ಚನಾ, ಸುನೀತಾ, ಜ್ಯೋತಿ ಪಾಟೀಲ್ರನ್ನ ವಿಚಾರಣೆ ಮಾಡುತ್ತಿದೆ. ಕಲಬುರಗಿ ಸಿಐಡಿ ಕಚೇರಿಯಲ್ಲಿ ಆರೋಪಿಗಳನ್ನ ಎನ್ಕ್ವೈರಿ ಮಾಡುತ್ತಿದೆ. ಪಿಎಸ್ಐ ನೇಮಕಾತಿ ಅಕ್ರಮದ ಪ್ರಮುಖ ಮಾಸ್ಟರ್ ಮೈಂಡ್ಗಳಾದ ರುದ್ರಗೌಡ ಪಾಟೀಲ್, ಮಂಜುನಾಥ ಮೇಳಕುಂದಿ, ಹೆಡ್ ಮಾಸ್ಟರ್ ಕಾಶಿನಾಥ್ರನ್ನ ಸಿಐಡಿ ವಿಚಾರಣೆಗೆ ಒಳಪಡಿಸಿದೆ. ಮೊದಲಿಗೆ 3ರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ ಸಿಐಡಿ ಬಳಿಕ ಮುಖಾಮುಖಿ ಕೂರಿಸಿ 3ರನ್ನೂ ತೀವ್ರ ವಿಚಾರಣೆಗೆ ಒಳಪಡಿಸಿತ್ತು. ಆರೋಪಿಗಳ ವಿಚಾರಣೆಗೂ ಮುನ್ನ ಎವಿಡೆನ್ಸ್ಗಳನ್ನ ಸಿಐಡಿ ಕಲೆ ಹಾಕಿತ್ತು. ಸಚಿವ ಅಶ್ವಥ್ ನಾರಾಯಣ್ಗೆ ಡಿಕೆಶಿ ಮತ್ತೆ ಟಾಂಗ್ ಕೊಟ್ಟಿದ್ದೇಗೆ? ಮಾಗಡಿಯಲ್ಲೇ 2 ಕೋಟಿ ವಸೂಲಿ ಆಗಿದೆ ಅಂತ ಆರೋಪ ಮಾಡಿದ್ಯಾರು? ಸಿಎಂ ಅಶ್ವಥ್ ಪಿಸುಮಾತು ಹೇಗಿತ್ತು ನೋಡೋಣ. ಎಕ್ಸಾಮ್ ಗೋಲ್ಮಾಲ್ ನ್ಯೂಸ್ ಟಾಪ್ 9 ನಲ್ಲಿ.
ಮಾಗಡಿ ಒಂದರಲ್ಲಿ 2 ಕೋಟಿ ವಸೂಲಿ ಮಾಡಲಾಗಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಯಾವೆಲ್ಲ ಮಂತ್ರಿ ಭಾಗಿಯಾಗಿದ್ದಾರೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಮೊದಲು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ಯಾರು ಭಾಗಿಯಾಗಿದ್ದಾರೆ ಹೆಸರು ಹೊರಬರಬೇಕು. ಆದರೆ ಪೊಲೀಸರು ತನಿಖೆಯನ್ನ ಸರಿಯಾಗಿ ಮಾಡ್ತಿಲ್ಲ. ದರ್ಶನ್ ಗೌಡನನ್ನ ಯಾಕೆ ವಾಪಸ್ ಕಳಿಸಿದ್ರು? ಪೊಲೀಸರು ಇದರ ಬಗ್ಗೆ ಮಾಹಿತಿ ನೀಡಬೇಕಲ್ವಾ ಅಂತ ಬೆಂಗಳೂರಿನಲ್ಲಿ ಡಿಕೆಶಿ ಪ್ರಶ್ನಿಸಿದ್ದಾರೆ. ಪಿಎಸ್ಐ ಗೋಲ್ಮಾಲ್ ಮಾಗಡಿ ಮಲ್ಲೇಶ್ವರಂಗೆ ಸಂಬಂಧಿಸಿದಲ್ಲ, ರಾಜ್ಯವೇ ಅಕ್ರಮದಿಂದ ಶಾಕ್ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ದಾಖಲಾಗಿದೆ, ಅನುಮಾನವಿಲ್ಲದೆ ಕೇಸ್ ಫೈಲ್ ಮಾಡಲಾಗಿದೆ. ಯೂನಿವರ್ಸಿಟಿ ಎಕ್ಸಾಮ್ನಲ್ಲೂ ಅವ್ಯವಹಾರ ಆಗಿದೆ. 3 ಜನ ರಾಮನಗರದವರು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಯಾರೆಲ್ಲ ರಾಜಕಾರಣಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗಬೇಕಿದೆ. ಕೇವಲ ಎಕ್ಸಾಮ್ ರದ್ದು ಮಾಡಿ ಮರುಪರೀಕ್ಷೆ ಮಾಡಿದ್ರೆ ಸಾಲದು ಅಂತ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಇವರು ಅಂಗಡಿ ಓಪನ್ ಮಾಡಿದ್ರು, ಅದಕ್ಕೆ ಅವರು ಅಂಗಡಿಗೆ ಹೋದ್ರು ಅಂತ ಸಚಿವ ಅಶ್ವತ್ಥ ನಾರಾಯಣ್ಗೆ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಇದೇ ವೇಳೆ ಪಿಎಸ್ಐ ಅಭ್ಯರ್ಥಿಗಳ ಬಗ್ಗೆ ಡಿಕೆಶಿ ಸಾಫ್ಟ್ ಕಾರ್ನರ್ ಆಗಿದ್ದು 10 ಮಂದಿಯಲ್ಲಿ 3 ಮಾಗಡಿಯವರು, ಪಾಪ ಅವರೆಲ್ಲ ಗೊತ್ತಿರುವವರೇ, ಒಳ್ಳೆಯವರೇ ಅಂತ ಹೇಳಿದ್ದಾರೆ. ಅಲ್ಲದೆ ಪೊಲೀಸರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಸಾಲ ಯಾರು ಕೊಟ್ಟಿದ್ದಾರೆ ಅನ್ನೋದು ಹೊರಬರಬೇಕಿದೆ ಅಂತ ಕಿಡಿಕಾರಿದ್ದಾರೆ. ಸಿಐಡಿ ಪೊಲೀಸರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಪೊಲೀಸರು ಕೇಸ್ ಮುಚ್ಚಿ ಹಾಕಲು ಹೊರಟಿದ್ದಾರೆ. ಸಹೋದರನನ್ನ ವಿಚಾರಣೆ ಮಾಡಿದರೆ ಸಚಿವರೇ ಹೊರಗೆ ಬರ್ತಾರೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲದೆ ರಾಮನಗರವನ್ನ ಕ್ಲೀನ್ ಮಾಡ್ತೇನೆ ಎಂದು ಬಂದವರು ಈಗ ಏನ್ ಕ್ಲೀನ್ ಮಾಡಿದ್ರು ಅಂತ ಪ್ರಶ್ನಿಸಿದ್ದಾರೆ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮ ಕೇಸ್ನಲ್ಲಿ ಸಚಿವರ ತಮ್ಮನ ಹೆಸರು ಕೇಳಿ ಬಂದಿದೆ. ಇದೇ ಹೊತ್ತಿನಲ್ಲಿ ಸಿಎಂ ಬೊಮ್ಮಾಯಿ ಮತ್ತು ಸಚಿವ ಅಶ್ವತ್ಥ ನಾರಾಯಣ್ ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ಗುಸುಗುಸು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ನೃಪತುಂಗ ವಿವಿ ಕಟ್ಟಡ ಶಂಕುಸ್ಥಾಪನೆಯ ವೇಳೆ ಇಬ್ಬರು ನಾಯಕರು ಅಕ್ಕಪಕ್ಕ ಕುಳಿತು ಪಿಸುಪಿಸು ಮಾತನಾಡಿದ್ದು ಹಲವು ವಿಷಯಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವಪಕ್ಷದ ನಾಯಕರ ವಿರುದ್ಧವೇ ಗುಡುಗಿದ್ದಾರೆ. ಪಿಎಸ್ಐ ಅಕ್ರಮದಲ್ಲಿ ಸಚಿವರ ಸಹೋದರ ಭಾಗಿಯಾಗಿದ್ದಾರೆ ಎನ್ನಲಾಗಿರುವ ಆರೋಪಕ್ಕೆ ಯತ್ನಾಳ್ ರಿಯಾಕ್ಟ್ ಮಾಡಿದ್ದು, ಯಾರೇ ಇದ್ರೂ ಮುಲಾಜಿಲ್ಲದೆ ತನಿಖೆ ಆಗಬೇಕು ಎಂದಿದ್ದಾರೆ. ನಮ್ಮ ಸರ್ಕಾರದಿಂದಲೇ ಈ ಪ್ರಕರಣ ಹೊರಗೆ ಬಂದಿದೆ, ಯಾರೇ ತಪ್ಪು ಮಾಡಿದ್ರೂ ಸಿಎಂ ಬಿಡಲ್ಲ ಎಂದಿದ್ದಾರೆ. ಸಚಿವರ ಸಹೋದರನ ಪಾತ್ರದ ಬಗ್ಗೆ ತನಿಖೆ ಮಾಡಲಿ ಅಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಬೊಮ್ಮಾಯಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಪಿಎಸ್ಐ ನೇಮಕಾತಿಯಲ್ಲಿ ಹಗರಣ ನಡೆದಿದ್ದು ಬೊಮ್ಮಾಯಿಯದ್ದು 40% ಕಮಿಷನ್ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲೂ ಕಮಿಷನ್ ಇದ್ದು ಭ್ರಷ್ಟ ಬೊಮ್ಮಾಯಿ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂತ ದೆಹಲಿಯಲ್ಲಿ ರಣದೀಪ್ ಸುರ್ಜೇವಾಲಾ ತಿಳಿಸಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ಸಚಿವರ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಸರ್ಕಾರ ಭ್ರಷ್ಟರನ್ನ ರಕ್ಷಿಸುವ ಕೆಲಸ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದೆ. ಕಾಂಗ್ರೆಸ್ ಭವನದ ಬಳಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದು ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು, ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು, ಸಚಿವರ ಸಹೋದರನನ್ನ ವಿಚಾರಣೆ ನಡೆಸಬೇಕು, ಅಕ್ರಮ ಹಣ ನೀಡಿರುವ ಬಗ್ಗೆ ತನಿಖೆ ಆಗಬೇಕು ಅಂತ ಸರ್ಕಾರವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಪಿಎಸ್ಐ ನೇಮಕಾತಿ ಹಗರಣದ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಅಕ್ರಮವನ್ನ ಜಾಲಾಡಲು 2 ಪ್ರತ್ಯೇಕ ತಂಡವನ್ನು ರಚಿಸಲಾಗಿದ್ದು ಸಿಐಡಿ ಟೀಮ್ ಫೀಲ್ಡ್ಗಿಳಿದು ಅಕ್ರಮಕೋರರಿಗೆ ತಲಾಶ್ ನಡೆಸ್ತಾ ಇದೆ. ಮುಖ್ಯವಾಗಿ ಡಿಎಸ್ಪಿ ಪ್ರಕಾಶ್ ರಾಥೋಡ್ ಟೀಮ್ ಕಲಬುರಗಿ ಅಕ್ರಮದ ಕೇಸನ್ನ ಕೈಗೆತ್ತಿಕೊಂಡಿದೆ. ಡಿಎಸ್ಪಿ ಬಿಕೆ ಶೇಖರ್ ಮತ್ತು ತಂಡ ಬೆಂಗಳೂರು ಅಕ್ರಮದ ಪ್ರಕರಣವನ್ನ ಜಾಲಾಡುತ್ತಿದೆ. ಪಿಎಸ್ಐ ಎಕ್ಸಾಮ್ ಡೀಲ್ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದೇಗೆ? ಕೇಂದ್ರ ಸಚಿವ ಅಮಿತ್ ಕರುನಾಡ ಭೇಟಿ ಹೊತ್ತಲ್ಲೇ ಪಿಎಸ್ಐ ಕೇಸ್ನ ಕೆಸರೆರಚಾಟ. ಕಾಂಗ್ರೆಸ್ ಆರೋಪಗಳಿಗೆ ಸೀಮಿತ ಪ್ರತಿಕ್ರಿಯೆ ಕೊಟ್ಟು ಕೆಲಸ ಮುಂದುವರಿಸೋಣ ಅಂತ ಬಿಜೆಪಿ ನಾಯಕರು ಹೇಳಿದ್ದೇಕೆ? ನೋಡೋಣ ಡೀಲ್ ವಾರ್ ನ್ಯೂಸ್ ಟಾಪ್ 9ನಲ್ಲಿ. ಪಿಎಸ್ಐ ಎಕ್ಸಾಮ್ ಡೀಲ್ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಪ್ರಕರಣ ಈಗ ರಾಜ್ಯ ರಾಜಕೀಯದಲ್ಲೂ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಡೀಲ್ ಕೇಸ್ನಲ್ಲಿ ಪ್ರಭಾವಿ ಸಚಿವರೊಬ್ಬರ ವಿರುದ್ಧ ಬಾಂಬ್ ಸ್ಫೋಟಗೊಂಡಿದೆ. ಇದು ಕಾಂಗ್ರೆಸ್ ನಾಯಕರಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದ್ದು ಬಿಜೆಪಿ ನಾಯಕರಿಗೆ ಟೆನ್ಷನ್ ತಂದಿಟ್ಟಿದೆ.
ಪಿಎಸ್ಐ ಪರೀಕ್ಷಾ ಅಕ್ರಮಕ್ಕೆ ರಾಜಕೀಯ ತಿರುವು ಸಿಕ್ಕಿದ್ದು ಪಿಎಸ್ಐ ಅಕ್ರಮದ ಬಗ್ಗೆ ರಾಜಕೀಯ ಕೆಸರರ ಚಾಟ ನಡೆಯುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರೋ ಹೊತ್ತಿನಲ್ಲೇ ವಿವಾದ ಭುಗಿಲೆದ್ದಿದ್ದು ರಾಜ್ಯ ಬಿಜೆಪಿ ನಾಯಕರಿಗೆ ಮುಜುಗರ ಉಂಟಾಗಿದೆ. ಗೋಲ್ಮಾಲ್ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಮೇಲೆ ಚರ್ಚೆ ನಡೆಯುತ್ತಿದೆ ಎನ್ನಲಾಗಿದೆ. ಪಿಎಸ್ಐ ಪರೀಕ್ಷಾ ಅಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಸಹೋದರ ಭಾಗಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. ಹೀಗಾಗಿ ಹಗರಣದಲ್ಲಿ ಅಶ್ವಥ್ ನಾರಾಯಣ್ ಹೆಸರು ಕೇಳಿ ಬಂದಿದೆ. ಆದರೆ ವಿಪಕ್ಷವಾಗಿ ಕಾಂಗ್ರೆಸ್ ಸಹಜ ಆರೋಪ ಮಾಡಿದೆ ಅಂತ ಬಿಜೆಪಿ ಪರಿಗಣಿಸಿದೆ. ಅಲ್ಲದೆ ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧದ ಆರೋಪ ರಾಜಕೀಯ ಪ್ರೇರಿತ ಎಂದು ಬಿಜೆಪಿ ಲೆಕ್ಕಾಚಾರ ಹಾಕಿದೆ. ಸಚಿವ ಅಶ್ವಥ್ ನಾರಾಯಣ್ ಮೇಲಿನ ಆರೋಪ ರಾಮನಗರ ರಾಜಕೀಯದ ಒಂದು ಭಾಗ ಎಂದು ರಾಜ್ಯ ಬಿಜೆಪಿ ಹೇಳ್ತಿದೆ. ಅಲ್ಲದೆ ಚುನಾವಣೆ ಹೊತ್ತಲ್ಲಿ ಇಂತಹ ಆರೋಪಗಳು ಸಹಜ ಎಂದಿದೆ. ಇಂತಹ ಆರೋಪಗಳನ್ನ ಕಾಂಗ್ರೆಸ್ ಮಾಡುತ್ತಾ ಇರುತ್ತೆ. ಕೈ ಆರೋಪಗಳಿಗೆ ಸೀಮಿತ ಪ್ರತಿಕ್ರಿಯೆ ಕೊಟ್ಟು ಕೆಲಸ ಮುಂದುವರಿಸೋಣ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಪಿಎಸ್ಐ ಡೀಲ್ ಕೇಸ್ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಸಚಿವ ಅಶ್ವಥ್ ನಾರಾಯಣ್ ರಾಜೀನಾಮೆ ನೀಡುವಂತೆ ಕಾಂಗ್ರೆಸ್ ಆಗ್ರಹಿಸಿದೆ. ಆದರೆ ರಾಜ್ಯ ಬಿಜೆಪಿ ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ಚುನಾವಣೆ ಸಮಯದಲ್ಲಿ ಈ ರೀತಿಯ ಆರೋಪಗಳು ಕೇಳಿಬರೋದು ಕಾಮನ್ ಎಂತಿರೋ ಬಿಜೆಪಿ ಅಭಿವೃದ್ಧಿ ಕೆಲಸಗಳತ್ತ ಫೋಕಸ್ ಮಾಡಲು ನಿರ್ಧಾರ ಮಾಡಿದೆ. ಈ ಹಿಂದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಂದಾಗ ಈಶ್ವರಪ್ಪ ವಿರುದ್ಧ ಆರೋಪ ಕೇಳಿಬಂದಿತ್ತು. ಈಗ ಅಮಿತ್ ಶಾ ಎಂಟ್ರಿ ವೇಳೆ ಅಶ್ವಥ್ ನಾರಾಯಣ್ ವಿರುದ್ಧ ಆರೋಪ ಕೇಳಿಬಂದಿದೆ ಅಂತ ಹೇಳ್ತಿದೆ. ಪಿಎಸ್ಐ ಎಕ್ಸಾಮ್ ಗೋಲ್ಮಾಲ್ ಕೇಸ್ ಇದೀಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಎನ್ನುವಂತಾಗಿದೆ. ಪಿಎಸ್ಐ ಪ್ರಕರಣವನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದ್ದು ಪಿಎಸ್ಐ ಎಕ್ಸಾಮ್ ಪಾಸಾದವರ ಹೋರಾಟಕ್ಕೆ ಸಾಥ್ ನೀಡಲು ತೀರ್ಮಾನಿಸಿದೆ. ಕಾಂಗ್ರೆಸ್ ನಾಯಕ ವಿಎಸ್ ಉಗ್ರಪ್ಪ ನೇತೃತ್ವದಲ್ಲಿ ಪ್ರತ್ಯೇಕ ನಿಯೋಗ ರಚಿಸಿ ಮಾಹಿತಿ ಕಲೆ ಹಾಕಲು ಪ್ಲಾನ್ ಮಾಡಿದೆ. ಈಶ್ವರಪ್ಪ ವಿಚಾರದಲ್ಲಿ ಕಾಂಗ್ರೆಸ್ ದೊಡ್ಡ ಹೋರಾಟ ಮಾಡಿತ್ತು. ಇದೀಗ ಅದೇ ಮಾದರಿಯಲ್ಲಿ ಹೋರಾಟಕ್ಕೆ ಕೈಪಡೆ ನಿರ್ಧಾರ ಮಾಡಿದೆ. ರಾಜ್ಯ ಬಿಜೆಪಿ ವಿರುದ್ಧ ಮುಗಿಬಿದ್ದಿರೋ ಕಾಂಗ್ರೆಸ್ಗೆ ಪಿಎಸ್ಐ ಪರೀಕ್ಷಾ ಅಕ್ರಮವೇ ದೊಡ್ಡ ಅಸ್ತ್ರವಾಗಿದೆ. ರಾಜ್ಯದಲ್ಲಿರೋ ಬಿಜೆಪಿ ಸರ್ಕಾರ ಅಕ್ರಮಗಳ ಸರ್ಕಾರ ಎಂದು ಬಿಂಬಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿ 40% ಕಮಿಷನ್ ಆರೋಪ ಜೀವಂತ ಇಡಲು ಮುಂದಾಗಿದೆ. ಅಲ್ಲದೆ ಕೇಸರಿ ಪಾಳೆಯದಲ್ಲೂ ಒಳ ರಾಜಕೀಯ ಜೋರಾಗಿದೆ. ಇಂತಹ ಪರಿಸ್ಥಿತಿ ಲಾಭ ಪಡೆದುಕೊಳ್ಳಲು ತಂತ್ರ ರೂಪಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಡಲು ಬಿಜೆಪಿ ನಾಯಕರೇ ಅಸ್ತ್ರ ಒದಗಿಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ಸಂದೇಶ ರವಾನಿಸುತ್ತಿದೆ. ಈಗಾಗಲೇ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ. ಇದೇ ಹೊತ್ತಲ್ಲಿ ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು, ಆರೋಪಗಳಿಗೆ ಅಮಿತ್ ಶಾ ಉತ್ತರಿಸುವಂತಹ ಸನ್ನಿವೇಶ ಸೃಷ್ಟಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಪಿಎಸ್ಐ ಹಗರಣದಲ್ಲಿ ನೇರ ಆರೋಪ ಮಾಡಿ ಸರ್ಕಾರಕ್ಕೆ ಮುಜುಗರ ತರಲು ಕಾಂಗ್ರೆಸ್ ತಂತ್ರ ರೂಪಿಸಿದೆ. ಅಮಿತ್ ಶಾ ರಾಜ್ಯ ಪ್ರವಾಸದ ವೇಳೆ ರಾಜಕೀಯ ಸಂಚಲನ ಸೃಷ್ಟಿಗೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಏನಾದರೂ ಮಾಡಿ ಸರ್ಕಾರವನ್ನ ಕಟ್ಟಿಹಾಕಬೇಕೆಂದು ಮುಂದಾಗಿದ್ದು, ಅಮಿತ್ ಶಾ ಬಂದ ಹೊತ್ತಲ್ಲಿ ತನ್ನ ಹೋರಾಟ ತೀವ್ರಗೊಳಿಸಲು ಕಾಂಗ್ರೆಸ್ ಸಜ್ಜಾಗಿದೆ. ಆಸಿಡ್ ದಾಳಿಗೂ ಮುನ್ನವೇ ಆರೋಪಿ ಏನೆಲ್ಲ ಕ್ರಿಮಿನಲ್ ಐಡಿಯಾ ಮಾಡಿದ್ದ, ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಡಿಕೆಶಿ ಹೇಳಿದ್ದೇನು, ಮಂಡ್ಯ ಕುರಿತ ಬಿಜೆಪಿ ನಾಯಕರ ಹೇಳಿಕೆಗೆ ಶಾಸಕ ಸುರೇಶ್ ಗೌಡ ವ್ಯಂಗ್ಯವಾಡಿದ್ದೇಗೆ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಆಸಿಡ್ ದಾಳಿಕೋರ ನಾಗೇಶ್ಗಾಗಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದು, ನಾಗೇಶ್ ಜೊತೆಗೆ ವ್ಯವಹಾರ ನಡೆಸ್ತಾ ಇದ್ದವರು ಪರಿಚಿತರು ಹಾಗೂ ಸ್ನೇಹಿತರ ವಿಚಾರಣೆ ಮಾಡಿದ್ದಾರೆ. ಸ್ನೇಹಿತರ ಜೊತೆ ಆರೋಪಿ ನಾಗೇಶ್ ಮುಂದಿನ 20 ದಿನ ನಾನು ಇರಲ್ಲ ಎಂದಿದ್ದನಂತೆ. ನನಗೆ ನೆಮ್ಮದಿ ಇಲ್ಲದಂತಾಗಿದೆ, ಹೊರಗೆ ಹೋಗ್ತೀನಿ ಅಂತ ಹೇಳಿಕೊಂಡಿದ್ದನಂತೆ. ವಿಶೇಷ ಪೊಲೀಸ್ ತಂಡ ನಾಗೇಶ್ಗಾಗಿ ಹುಡುಕಾಡ್ತಾ ಇದೆ. ಇನ್ನು ಎಸ್ಕೇಪ್ ಆಗಿರುವ ಆಸಿಡ್ ನಾಗನ ಬಗ್ಗೆ ಮತ್ತಷ್ಟು ಸ್ಫೋಟಕ ವಿಚಾರ ಬಯಲಾಗಿದೆ. ಯುವತಿ ಮೇಲೆ ಆಸಿಡ್ ಹಾಕೋದಕ್ಕೆ ಮೊದಲೇ ಪ್ಲಾನ್ ಮಾಡಿದ್ದ ಆರೋಪಿ ನನ್ನ ಬಗ್ಗೆ ಟಿವಿ ಪೇಪರ್ನಲ್ಲಿ ಬರುತ್ತೆ ನೋಡಿ ಅಂತ ಸ್ನೇಹಿತರ ಬಳಿ ಹೇಳಿಕೊಂಡಿದ್ದನಂತೆ. ಯುವತಿ ಮೇಲೆ ಆಸಿಡ್ ದಾಳಿಗೂ ಮುನ್ನವೇ ನಾನೆಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಎಲ್ಲವೂ ಟಿವಿ ಪೇಪರ್ನಲ್ಲಿ ಬರುತ್ತೆ ಎಂದಿದ್ದನಂತೆ. ರಂಜಾನ್ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯ ಈದ್ಗಾ ಮೈದಾನದಲ್ಲಿ ನಡೆದ ಪ್ರಾರ್ಥನೆಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಬಳಿಕ ಮಾತನಾಡಿದ ಅವರು, ಮುಸ್ಲಿಮರ ಪರವಾಗಿ ಕಾಂಗ್ರೆಸ್ ಪಕ್ಷ ಇದೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ಹೆದರುವ ಅವಶ್ಯಕತೆ ಇಲ್ಲ. ಮುಂದಿನ ದಿನದಲ್ಲಿ ಅವರ ಸಮಸ್ಯೆಗಳನ್ನ ದೂರ ಮಾಡ್ತೇವೆ. ಬಸವ ಜಯಂತಿ, ರಂಜಾನ್ ಹಬ್ಬ ಒಟ್ಟಿಗೆ ಬಂದಿದೆ. ಎಲ್ಲರೂ ಸಾಮರಸ್ಯದಿಂದ ಬಾಳ್ವೆ ಮಾಡಬೇಕು. ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ.
ಮಂಡ್ಯದಲ್ಲಿ ಕಮಲ ಅರಳಿಸುತ್ತೇವೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಜೆಡಿಎಸ್ ಶಾಸಕ ಸುರೇಶ್ ಗೌಡ ವ್ಯಂಗ್ಯವಾಡಿದ್ದಾರೆ. ಯಾವ ಕೆರೆಯಲ್ಲಿ ಕಮಲ ಇದೆ ಅಂತ ಹುಡುಕ್ತಾ ಇದ್ದೇವೆ, ಯಾವ ಕೆರೆಯಲ್ಲಿ ಕಮಲ ಅರಳುತ್ತೆ ಅಂತ ನೋಡೋಣ. ಪೂಜೆಗೆ ಕಮಲ ಹುಡುಕ್ತಾ ಇದ್ದೇನೆ, ಆದರೆ ಕಮಲ ಸಿಗ್ತಾ ಇಲ್ಲ ಅಂತ ಮಂಡ್ಯದಲ್ಲಿ ನಾಗಮಂಗಲ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಮಾನ ಮರ್ಯಾದೆ ಇಲ್ಲ. ರಾಜ್ಯದ ಜನರು ಎರಡೂ ರಾಷ್ಟ್ರೀಯ ಪಕ್ಷಕ್ಕೆ ಬುದ್ಧಿ ಕಲಿಸ್ತಾರೆ ಅಂತ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಮುರುಘಾ ಮಠದಿಂದ ಪುನೀತ್ ರಾಜ್ಕುಮಾರ್ಗೆ ಮರಣೋತ್ತರ ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಚಿತ್ರದುರ್ಗ ಮುರುಘಾ ಮಠದ ಅನುಭವ ಮಂಟಪದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಸವಶ್ರೀ ಪ್ರಶಸ್ತಿ ಸ್ವೀಕರಿಸಿದ್ರು. ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರಿಂದ ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದ್ರು. 5 ಲಕ್ಷ ನಗದು ಪ್ರಶಸ್ತಿ ಫಲಕ ನೀಡಿ ಮುರುಘಾ ಶರಣರು ಗೌರವಿಸಿದ್ರು. ರಿಯಲ್ ಸ್ಟಾರ್ ಉಪೇಂದ್ರ ಅಭಿಮಾನಿಯ ಕಾರು ಚಲಾಯಿಸಿದ್ದಾರೆ. ಉಪೇಂದ್ರರ ಅಭಿಮಾನಿ ಮಿಕ್ಕಿ ಎನ್ನುವವರು ಹೊಸ ಕಾರು ಖರೀದಿಸಿದ್ದು ಉಪೇಂದ್ರರಿಂದ ಫಸ್ಟ್ ಡ್ರೈವ್ ಮಾಡಿಸಿದ್ದಾರೆ. ಕಬ್ಜಾ ಸಿನಿಮಾ ಸೆಟ್ನಲ್ಲಿ ಉಪೇಂದ್ರ ಒಂದು ರೌಂಡ್ ಹಾಕಿದ್ರು. ಬಳಿಕ ಅಭಿಮಾನಿಗೆ ಸಿಹಿ ತಿನ್ನಿಸಿ ಶುಭ ಕೋರಿದ್ರು.